ಯಾರ ಜೀವನವು ಭಾಳ ಆದರ್ಶಯುತವಾಗಿ ನಮಗೆಲ್ರಿಗೂ ಕೂಡ ಭಾಳ ಉತ್ಸಾಹವನ್ನು ತುಂಬಿಸುತ್ತಾ ಚಿರಯುವಕನ ಹಾಗೆ ಪಾದರಸದ ಚಲನೆಯಲ್ಲಿ ಭಾಳ ಚುರುಕುಮತಿಯಾಗಿ ನಮ್ಮ ನಡುವೆ ಇದ್ದಂಥ ಶ್ರೀಯುತ ಎಂ.ಕೆ. ವಿಜಯಕುಮಾರ್ ಅವರು ಇಂದು ನಮ್ಮ ಜೊತೆಗಿಲ್ಲ. ನಮ್ಮ ಧರ್ಮ ಏನು ಹೇಳ್ತದೆ ಅಂತೇಳಿದರೆ, ಹುಟ್ಟುವುದು, ಇರುವುದು, ಅಗಲುವುದು ಸಂಸಾರದಲ್ಲಿ ಸಾಮಾನ್ಯ ಅಂತ. ಒಂದು ಬೀಜ ಇರ್ತದೆ, ಅದು ಕಾಯಿ ಆಗ್ತದೆ, ಬೆಳೀತದೆ, ಹಣ್ಣಾಗ್ತದೆ ಮತ್ತು ವಿಪರೀತವಾಗ್ತದೆ, ಆಮೇಲೆ ಒಂದು ದಿನ ನಾಶವಾಗ್ತದೆ ಅಂತ. ಜೀವನದ ಎಲ್ಲ ಕ್ರಮಗಳು ಹೀಗೆ ಅಂತ ಹೇಳ್ತದೆ. ಆದರೆ ನಾವು ಯಾರೂ ಕೂಡ ನಮಗೆ ಸಾವಿಲ್ಲ ಅನ್ನುವ ರೀತಿಯಲ್ಲೇ ನಾವು ನಡೀತಾ ಇದ್ದೇವೆ, ನಡಿಬೇಕು ಕೂಡ. ಹಾಗಾಗಿ ಹುಟ್ಟಿನ ಹಿಂದೆ ಸಾವು ಅನ್ನುವುದು ನಿಶ್ಚಿತ ಅಂತ. ಅದು ಸಂಸಾರದ 4 ಗತಿಗಳಿಗೆ ನಿಶ್ಚಿತ. ಆ ಗತಿಗಳಾಗುವುದಕ್ಕೂ ಕಾರಣ ನಮ್ಮ ಚಿತ್ತದಲ್ಲಿರುವಂಥ ಒಳ್ಳೆಯ ಭಾವನೆಗಳು ಅಂತ. ನಾವು ಸಿರಿತನವನ್ನು ಪಡೆಯುವುದಕ್ಕೂ, ಬಂಧು ಬಳಗವನ್ನು ಪಡೆಯುವುದಕ್ಕೂ, ಒಳ್ಳೆಯದನ್ನು ಪಡೆಯುವುದಕ್ಕೂ ನಮ್ಮ ಹಿಂದಣ ಭವದ ಬುತ್ತಿಯಾಗಿ ಕಟ್ಟಿಟ್ಟು ಬಂದಂಥ ಒಳ್ಳೆಯ ಮನಸ್ಸು ಒಬ್ಬನ ಚಿತ್ತದಲ್ಲಿ, ಅವನ ಜೀವನದಲ್ಲಿ ಒಳ್ಳೆಯ ಗತಿಯನ್ನು ಮತಿಯು ಕಾಣಿಸುತ್ತದೆ ಅಂತ. ಮತಿಯಂತೆ ಗತಿ ಅಂತ ಹೇಳಿದ್ದಾರೆ. ಹಾಗಾಗಿ ಹುಟ್ಟಿದಂಥ ಎಲ್ಲರಿಗೂ ಮರಣ ನಿಶ್ಚಿತ, ಆದರೆ ಇದು ದೇಹಕ್ಕೆ ಮಾತ್ರ ಅನ್ನುವ ಒಂದು ಸಮಾಧಾನ ಹೇಳ್ತದೆ ಧರ್ಮ. ಹಾಗಾಗಿ ಆತ್ಮನಿಗೆ ಸಾವಿಲ್ಲ ಅನ್ನುವುದು ಸನಾತನ ಧರ್ಮದ ನಂಬಿಕೆ. ಹಾಗಾಗಿ ನಾವು ಯಾರೂ ಕೂಡ ಹೆದರಬೇಕಾದ ಅಗತ್ಯ ಇಲ್ಲ. ಮತ್ತು ನಾವು ಹುಟ್ಟುವುದು ಎಲ್ಲಿ? ಈ ಭವ ಸಿಕ್ಕಿರುವುದು ಎಲ್ಲ ಸುಧಾರಿತ ಯಂತ್ರಗಳಲ್ಲಿ, ಈ ಪಶು, ಪಕ್ಷಿ, ಪ್ರಾಣಿ ಮತ್ತು ಸಸ್ಯ ಪ್ರಪಂಚ, ಇವುಗಳಲ್ಲಿ ಸುಧಾರಿತವಾದಂಥ ಯಂತ್ರ ಅದು ಮನುಷ್ಯನ ಭವ ಅಂತ ಹೇಳಿದ್ದಾರೆ. ಅದರಲ್ಲಿ ಹಿಂದುವ, ಜೈನನು, ಕ್ರೈಸ್ತನು, ಮುಸ್ಲಿಮನು ಅಂತ ಹೇಳಲಿಲ್ಲ. ಹಾಗಾಗಿ ಹುಟ್ಟುವ ಜೀವಿಗಳಲ್ಲಿ ಅವನಿಗೆ ಸುಧಾರಿತವಾದ ಯಂತ್ರ ಅಂದರೆ ಮನುಷ್ಯನ ಮನಸ್ಸು, ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನು ಶುದ್ಧಿಗೊಳಿಸತಕ್ಕಂಥ 5 ಇಂದ್ರಿಯಗಳು, ಈ ಪಂಚಭೂತಗಳ ನಡುವೆ ತನ್ನ ಬದುಕನ್ನು ಯಾರು ಎಷ್ಟು ಸುಂದರಗೊಳಿಸ್ತಾನೆ ಅವನು ಉತ್ತಮೋತ್ತಮವಾದಂಥ ಸ್ವರ್ಗಾದಿಗಳ ಸುಖವನ್ನು ಪಡೆಯುವುದಕ್ಕೆ ಈ ಭವವನ್ನು ದಾಟಿ ಮುಂದಿನ ಭವದಲ್ಲಿ ಬರತಕ್ಕಂಥ ದುಃಖದ ಕಾಲದಲ್ಲಿ ನೋಡಲಾರದ ಹಾಗೆ ಅವನು ಸ್ವರ್ಗದಲ್ಲಿರಬೇಕು. ಆನಂತರ ಬರುವಂಥ ಚಕ್ರದ ಹಾಗೆ ಈ ಸತ್ಯಯುಗ, ತ್ರೇತಾಯುಗ, ಕೃತಯುಗ, ದ್ವಾಪರಯುಗ ಅಂಥೇಳಿ ವೈದಿಕ ಧರ್ಮದ ವೇದ ಆಗಮಗಳು ಉಲ್ಲೇಖಿಸುವ ಹಾಗೆ ಜೈನ ಧರ್ಮದಲ್ಲೂ ಒಂದು ಚಕ್ರವನ್ನು ಹೇಳ್ತದೆ, ಸುಷಮ ಮತ್ತು ದುಷಮ ಅಂತ. ಒಬ್ಬನ ಜೀವನದಲ್ಲಿ ದುಷಮ ಅಂದರೆ ದುಃಖ ಅಂತ ಅರ್ಥ, ಸುಷಮ ಅಂದರೆ ಸುಖ ಅಂತ ಅರ್ಥ. ಒಂದು ಕಿತ್ತಳೆ ಹಣ್ಣನ್ನು ಭಾಗ ಮಾಡಿದಾಗ 12 ಭಾಗಗಳು ಇರ್ತವೆ. ಅದರಲ್ಲಿ 6 ಭಾಗಗಳು ಉತ್ಸರ್ಪಿಣಿ, 6 ಭಾಗಗಳು ಅವಸರ್ಪಿಣಿ ಅಂತ ಲೆಕ್ಕ ಹಾಕಿದರೆ ಆ ಚಕ್ರದಲ್ಲಿರುವಂಥ ಈಗ ಕಲಿಯುಗ ಅಂತ ಹೇಳುವಂಥ ಪಂಚಮ ಕಾಲ ಅಂತ ಹೇಳ್ತದೆ, ದುಷಮ ಕಾಲ ಅಂತ ಹೇಳಿ ಜೈನ ಧರ್ಮ. ಮುಂದೆ ಬರ್ತಕ್ಕಂಥದ್ದು ದುಷಮ. ಆ ಕಾಲದಲ್ಲಿ ನಮ್ಮ ಆತ್ಮ ಇಲ್ಲಿರುವುದು ಬೇಡ, ಯಾಕೆಂದರೆ ದುಃಖವನ್ನೇ ನೋಡಬೇಕಾಗ್ತದೆ. ವಕೀಲರಿಗೆ ಫೀಸು ಕೊಟ್ಟರೂ ಕೂಡ ನಮ್ಮನ್ನು ಬಚಾವ್ ಮಾಡಲಿಕ್ಕೆ ಆಗುವುದಿಲ್ಲ ಷಷ್ಠಮ ಕಾಲದಲ್ಲಿ. ಅದಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ ಸ್ವರ್ಗದಲ್ಲಿ ಹೋಗಬೇಕು. ಮತ್ತೆ ಬರುವಂಥ ಉತ್ಸರ್ಪಿಣಿಯ 5ನೆಯ ಕಾಲದಲ್ಲೂ, ಚತುರ್ಥ ಕಾಲದಲ್ಲೂ ಅಥವಾ ತೃತೀಯ ಕಾಲದಲ್ಲೂ ಉತ್ಸರ್ಪಿಣಿಯಲ್ಲಿ ತೀರ್ಥಂಕರರ ಧರ್ಮಬೋಧನೆಯನ್ನು ಅಥವಾ ಧರ್ಮಾತ್ಮರ ಧರ್ಮಬೋಧನೆಯನ್ನು ಕಂಡು ನಮ್ಮ ಈ ಸುಧಾರಿತ ಯಂತ್ರದ ಶ್ರೇಷ್ಠತೆಯನ್ನು ಮನಗಂಡು ಶ್ರೇಷ್ಠವಾದಂಥ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಹುಟ್ಟು ಸಾವುಗಳಿಲ್ಲದಂಥ ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ಒಂದು ಸಮಾಧಾನ ಧರ್ಮ ಹೇಳ್ತದೆ. ಹಾಗಾಗಿ ನಾವು ದುಃಖವನ್ನು ಹೇಳುವುದಲ್ಲ, ಒಬ್ಬ ಯೋಗ್ಯ ವ್ಯಕ್ತಿಯಾಗಿ ಪಂಪ, ರನ್ನ, ಪೊನ್ನ, ಜನ್ನ, ರತ್ನಾಕರ ವರ್ಣೀಯ ಬಹಳ ಸುಂದರವಾದಂಥ ಕಾವ್ಯ ರಸಮಾಧುರ್ಯವನ್ನು ವಕೀಲರು ಅಲ್ಲದೆಯೂ ಕೂಡ ಅವರು ಬಹಳ ಒಳ್ಳೆಯ ರೀತಿಯ ಸ್ವಾಧ್ಯಾಯವನ್ನು ಮಾಡ್ತಾಯಿದ್ರು. ಸಾಹಿತ್ಯದ ರಸಪಾಕವನ್ನು ಓದಿ ತಿಳಿದು ಅದನ್ನು ಹೇಳುವ ಶೈಲಿ ಕೂಡ ಗೊತ್ತಿರಬೇಕು. ಅದನ್ನು
ಮಾಧುರ್ಯನಿಗೆ ಮಾಧುರ್ಯವೆಪ್ಪಂತೆ ಬಹಳ ಸೊಗಸಾಗಿ ಹೇಳ್ತಾ ಇದ್ರು ಎಂ ಕೆ ವಿಜಯಕುಮಾರ್. ವಿದೇಶದ ಬಹಳ ದೊಡ್ಡ ದೊಡ್ಡ ಚಿಂತಕರನ್ನು, ಜಾರ್ಜ್ ಬರ್ನಾರ್ಡ್ ಶಾನಂತವರನ್ನು ಅವರ ಭಾಷಣಗಳಲ್ಲಿ ಎಲ್ಲ ನೆನಪಿಸ್ತಾ ಇದ್ದರು. ನಾವು ಸುಮಾರು ಬಾಲ್ಯದಲ್ಲಿ ಅವರನ್ನು ನಮ್ಮ ಊರಿನಲ್ಲಿ ಕಂಡವರು. ಅವರು ಬರುವಾಗ ಸಾಮಾನ್ಯರಾಗಿ ಬರ್ತಾ ಇರಲಿಲ್ಲ, ಎಲ್ಲ ಲೋಕನಾಯಕರೇ ಅವರ ಮತದಾನದ ಸಂದರ್ಭ ಅವರ ಪರವಾಗಿ ಮತ ಪ್ರಚಾರಕ್ಕೆ ಬರ್ತಾಯಿದ್ರು. ನಾವು ಅಭಯಚಂದ್ರ ಪರವಾಗಿಯೂ ಇರ್ತಾ ಇದ್ದೆವು, ಎಂ ಕೆ ವಿಜಯಕುಮಾರರ ಪರವಾಗಿಯೂ ಇರ್ತಾ ಇದ್ದೆವು, ಅನಿವಾರ್ಯ ಆಗ್ತಿತ್ತು. ಆದರೆ ವಿಶೇಷವಾಗಿ ಮನೆಯಲ್ಲಿ ಅವರ ಅಪ್ಪಾಜಿಯವರು ನಮ್ಮ ವೇದವನ್ನು, ಆಗಮವನ್ನು, ಗ್ರಂಥವನ್ನು, ಮೂಡುಬಿದ್ರೆಯಲ್ಲಿರತಕ್ಕಂಥ ಧವಳತ್ರಯ ಗ್ರಂಥ ಅನ್ನುವ ಆ ಸಾರ ಸತ್ವವನ್ನು, ಸುಮಾರು ಸಾವಿರಾರು ಪುಟಗಳ ಗ್ರಂಥವನ್ನು ಟೈಪ್ರೈಟ್ ಇಲ್ಲದ ಕಾಲ, ಐಪಾಡ್ ಇಲ್ಲದ ಕಾಲ, ಕಂಪ್ಯೂಟರ್ ಇಲ್ಲದ ಕಾಲದಲ್ಲಿ ಟೈಪ್ರೈಟರ್ ಇತ್ತು. ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಬಹಳ ಕಷ್ಟಪಟ್ಟು ಅವರೇ ಸ್ವತಃ ಕೈ ಬರಹದಲ್ಲಿ ಬರೆದು ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಆ ಗ್ರಂಥವನ್ನು ಬರೆದರಲ್ಲ. ಆ ಗ್ರಂಥವನ್ನು ಬರೆದಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ವೇದಕ್ಕೆ ಇಡೀ ದೇಶವೇ ಮನ್ನಣೆ ಪಡೆದು 1967ರಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಅನ್ನುವುದು ಸಿಗ್ತದೆ. ಮತ್ತು ಆಸ್ಥಾನ ಮಹಾವಿದ್ವಾನ್ ಅನ್ನುವುದನ್ನು ಮೈಸೂರು ಅರಮನೆಯವರು ಅವರಿಗೆ ಕರುಣಿಸಿದರು. ವಿಶೇಷವಾಗಿ ಶ್ರವಣಬೆಳಗೊಳದಲ್ಲಿ ಅಧ್ಯಾಪಕರಾಗಿ ಅಂದಿನ ಕಾಲದಲ್ಲಿ ಮಹಾಮಸ್ತಕಾಭಿಷೇಕಗಳು ನಡೆದಾಗ ದೊಡ್ಡ ದೊಡ್ಡ ಧನವಂತರನ್ನು, ಮಹಾತ್ಮರನ್ನು, ಜ್ಞಾನವಂತರನ್ನು, ಸಾಹು ಶಾಂತಿ ಪ್ರಸಾದ್ರಂಥವರನ್ನು ಮಾತಾಡಲಿಕ್ಕೆ ಪೂಜ್ಯ ಸ್ವಾಮೀಜಿಯವರಿಗೂ ಮತ್ತು ಧರ್ಮಾಧಿಕಾರಿಗಳಿಗೂ, ಆಗಿನ ಕಾಲದಲ್ಲಿ ರತ್ನವರ್ಮ ಹೆಗ್ಡೆ ಅವರೆಲ್ಲ ಇದ್ದರು, ಅಂಥವರಿಗೆ ಸೇತುವಾಗಿ ಭಾಳ ದೊಡ್ಡ ಕೆಲಸವನ್ನು ಮಾಡಿದವರು. ಆ ಸಂದರ್ಭದಲ್ಲಿ ತನ್ನ ಬಾಲ್ಯದ ದಿನಗಳನ್ನು ಸಜ್ಜನರ ಸಂಘದಲ್ಲಿ ಕಳೆದವರು ಎಂ ಕೆ ವಿಜಯಕುಮಾರ್. ಹಾಗಾಗಿ ಅವರು ಮಾತಾಡುವಾಗ ಒಂದು ರಾಜಕೀಯ ಪಕ್ಷದಲ್ಲಿದ್ದರೂ ಕೂಡ ರಾಜಕೀಯ ಪಕ್ಷದವರ ಹಾಗೆ ಅವರು ವರ್ತಿಸ್ತಿರಲಿಲ್ಲ. ವಿರೋಧ ಪಕ್ಷ, ಆಡಳಿತ ಪಕ್ಷ ಅನ್ನುವ ಭೇದ ಮಾಡ್ತಾ ಇರಲಿಲ್ಲ. ಒಂದು ಸಜ್ಜನಿಕೆಯ ರಾಜಕಾರಣಿ ಅನ್ನುವುದನ್ನು ನಮ್ಮ ನಾಡಿಗೆ ತೋರಿಸಿಕೊಟ್ಟಂಥ ಒಬ್ಬ ಅಪರೂಪದ ವ್ಯಕ್ತಿ ಎಂ ಕೆ ವಿಜಯಕುಮಾರ್. ಜಗನ್ನಾಥರಾವ್ ಜೋಶಿ ಅಂತವರು ಭಾಷಣ ಮಾಡಲಿಕ್ಕೆ ಬರ್ತಾಯಿದ್ರು ಕಾರ್ಕಳಕ್ಕೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಂಹದ ಹಾಗೆ ಮಾತಾಡುವವರು ಅಂತ ಹೇಳ್ತಾಯಿದ್ರು. ಅಂತ ಅವರೇ ಜಗನ್ನಾಥ್ ಜೋಶಿ ಹೇಳಿದ್ರಂತೆ, ನಾವು ಬೆಳೆದ ಸಿಂಹ, ನೀವು ಸಿಂಹದ ಮರಿ ಅಂತ ಹೇಳಿ. ಇದು ಹೇಳಿದ್ದು 83-85ನೇ ಇಸ್ವಿಯ ಸಂದರ್ಭ. ಹಾಗಾಗಿ ಅಂಥ ಒಂದು ಎಂ ಕೆ ವಿಜಯಕುಮಾರ್ ನಮ್ಮ ಬಾಲ್ಯದಲ್ಲಿ ನಾವು ಅವರನ್ನು ತುಂಬ ಬಲ್ಲೆವು. ಆಧ್ಯಾತ್ಮದ ಪ್ರವಚನ ಇರ್ಬೋದು, ಅಥವಾ ಸಾಹಿತ್ಯಿಕವಾಗಿರ್ತಕ್ಕಂಥ ಪ್ರವಚನ ಇರ್ಬೋದು, ಬಂಧುವರ್ಗದಲ್ಲಿ ಅಥವಾ ಸಮುದಾಯದಲ್ಲಿ ಏನಾದರೂ ಹೋರಾಟ ಇರ್ಬೋದು. ನಾವು ಪಟ್ಟ ಆದ ಹಾಗೆ ನಮ್ಮ ಪೂಜ್ಯ ಹಿಂದಿನ ಭಟ್ಟಾರಕರ ವೃಂದಾವನ ಅಥವಾ ಸಮಾಧಿ, ನಮ್ಮಲ್ಲಿ ಸಮಾಧಿ ಅಂತ ಹೇಳ್ತೇವೆ, ಬ್ರಾಹ್ಮಣರಲ್ಲಿ ವೃಂದಾವನ ಅಂತ ಹೇಳ್ತಾರೆ, ಅದನ್ನು ಕಟ್ಟುವ ಒಂದು ದೊಡ್ಡ ಸಮಸ್ಯೆ ಆಯಿತು. ನಮ್ಮ ಗುರುಗಳು ಆದೇಶ ಕೊಟ್ಟರು, ಆ ಸಮಾಧಿ ಆಗಬೇಕು, ನಿರ್ಮಾಣ ಆಗಬೇಕು, ನಿಮ್ಮ ಪಟ್ಟ ಆಗಿದೆ, ನಿಮ್ಮ ಹಿಂದಿನ ಪೂಜ್ಯರನ್ನು ನೆನೆಸುವಂಥ ಕೆಲಸ ಆಗಬೇಕು ಅಂತ. ಆವಾಗ ಹಿಂದಿನ ಪೂಜ್ಯರಿಗೆ 1940ರಲ್ಲೇ ನಮ್ಮ ಮೂಡುಬಿದ್ರೆಯ ಪರಂಪರೆಯವರು ಬ್ರಿಟಿಷರ ಕಾಲದಲ್ಲಿ ಅವರಿಗೆ ಒಂದು ಬೇಜಾರಾಗಬಾರ್ದು ಅಂಥೇಳಿ ಅವರು 1000 ಕಂಬದ ಬಸದಿಯನ್ನು ಕೇಳಿದ್ರಂತೆ. ಆಗ ಅರಮನೆಯವರು ಸ್ವಾಮೀಜಿಯವರಿಗೆ ಬಂಧು ಸಂಬಂಧ ಇತ್ತು. ಆ ಸಂದರ್ಭದಲ್ಲಿ ಅವರು ತ್ಯಾಗ ಮಾಡಿದ ಮೇಲೆ ಬಂಧು ಸಂಬಂಧ ಇರುವುದಿಲ್ಲ. ಅವರು ಉಳ್ಳಾಲ ರಾಣಿ ಅಬ್ಬಕ್ಕನ ಮನೆತನದಿಂದ ಹುಟ್ಟಿದವರು, ಇಂದಿನ ಪೂಜ್ಯರು ತಮನಂಗಡಿಯವರು. ಆ ಪೂಜ್ಯರ ಕಾಲದಲ್ಲಿ ಅರಮನೆಯ ಧರ್ಮ ಸಾಮ್ರಾಜ್ಯರು ಹೇಳಿದ್ರಂತೆ, 1000 ಕಂಬದ ಬಸದಿಯನ್ನು ಸ್ವಾಮೀಜಿಯವರೇ ಕೇಳ್ತಾ ಇದ್ದಾರೆ ಬ್ರಿಟಿಷರು, ನೀವು ಕೊಡಬೇಕು ಅಂತೇಳಿ. ಆಗ ಅವರು ಒಂದು ಹುಸಿ ಕೋಪದಲ್ಲಿ ಹೇಳಿದ್ರಂತೆ ಸ್ವಾಮೀಜಿ, ನಿನ್ನ ಅರಮನೆ ಬೋಡಂಡ ಕೊರು, ಎನ್ನ ಬಸ್ತಿನ ಕೊರ್ಬುಜಿ, ಎಂಕದಾಲ ಗೌರ್ಮೆಂಟ್ದ ದುಡ್ಡು ಬೊಡ್ಚಿ ದೇವೇರು ಕೊರ್ತುನ ಯಾವು ಅಂತ. ಆ ಸಂದರ್ಭದಲ್ಲಿ ಇವರು ಸತ್ಯದವರಂತೆ. ಅವರು ಹಾಗಾದರೆ ನಾನು ಅರಮನೆಯನ್ನೇ ಕೊಡುವುದಾ ಅಂತ ಕೇಳಿದ್ರಂತೆ. ಈ ಅರಮನೆ ಕೊರಿಯಂಡ ಪಕ್ಕ ಹೂಕ ಅಂತ ಹೇಳಿದ್ರಂತೆ. ಆಗ ಅರಮನೆಯ ಒಂದು ಭಾಗವನ್ನೇ ಕೊಟ್ರಂತೆ, ಬ್ರಿಟಿಷರಿಗೆ ಸಂತೋಷ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಏನು ಅರಮನೆ ಕೊರಿಯೆ ನನ್ನ ಇರು ಬಸ್ತಿ ಕೊರ್ಪಾರ ಅಂತ ಕೇಳಿದ್ರಂತೆ. ಬಸ್ತಿ ಕೊರ್ರ ಸಾಧ್ಯಜ್ಜಿ ಎನ್ನೋ ಒಂಜಿ ಸಮಾಧಿ ಉಂಡು ಗುರುಕುಲ್ನ ಐನ್ ಬೊಂಡದ್ದೆತೋನು ಅಂತ ಹೇಳಿದ್ರಂತೆ.
ಹಾಗೆ ಅದು 1940ರಲ್ಲಿ ಆ ಕಾಲದಲ್ಲಿ ಆ ಸಮಾಧಿಯನ್ನು ನೀಡಿದರು. ಅದು ಪುರಾತತ್ವ ಇಲಾಖೆಯಲ್ಲಿ ರಕ್ಷಣೆಗೊಳಪಟ್ಟಂಥ ಒಂದು ಸಮಾಧಿ ಸ್ಥಾನ ಆಗಿದೆ. ಬಹಳ ಪ್ರಸಿದ್ಧವಾದಂಥ ನಮ್ಮ ಪೂರ್ವಾಚಾರ್ಯರ ಸಮಾಧಿ ಸ್ಥಾನ. ಅಲ್ಲೇ ಕಟ್ಟಬೇಕಾಗಿತ್ತು ನಮ್ಮ ಹಿಂದಿನ ಜ್ಞಾನಯೋಗಿ ಸ್ವಾಮಿಗಳ ಸಮಾಧಿ. ಆ ಸಂದರ್ಭದಲ್ಲಿ ಸಮಾಧಿ ಕಟ್ಟುವುದಕ್ಕೆ ಕೋರ್ಟ್ ಮೂಲಕ ನಮಗೆ ಪುರಾತತ್ವ ಇಲಾಖೆಯಿಂದ ಒಂದು ನೋಟಿಸ್ ಬಂತು. ಸಂಜೆ ನೋಟಿಸ್ ಬಂತು, ಬೆಳಿಗ್ಗೆ ಆಗುವಾಗ ನಮ್ಮ ಸಮಾಧಿ ಭಕ್ತರೆಲ್ಲ ರೆಡಿ ಮಾಡಿದ್ದಾರೆ, ನಾವು ಕಟ್ಟಿದ್ದಲ್ಲ, ಸ್ವಾಮೀಜಿಯವರ ಮಾತು ಉಳಿಸಬೇಕು. ಅಷ್ಟೊತ್ತಿಗೆ ಅಭಯಚಂದ್ರ ಸಹಕಾರ ಕೇಳಿದೆವು, ಅಮರನಾಥ್ ಶೆಟ್ಟಿಯವರ ಸಹಕಾರ ಕೇಳಿದೆವು, ಮತ್ತು ನಮ್ಮ ಆಗಿನ ಸಂಸದರಾಗಿದ್ದ ಧನಂಜಯ ಕುಮಾರರು ಕೂಡ ಸಹಕಾರ ಕೊಟ್ಟರು. ಆದರೆ ಅವರೆಲ್ಲರ ಸಹಕಾರದೊಂದಿಗೆ ಇನ್ನೊಂದು ಸಹಕಾರ ಬೇಕು ಅನ್ನೋದು ಹಿರಿಯರು ಹೇಳಿದರು. ಅದೇನೆಂದರೆ, ನೀವು MK ವಿಜಯಕುಮಾರರನ್ನು ಭೇಟಿಯಾಗಿ ಅಂತ. ಕೋರ್ಟಿಗೆ ಒಂದು ಉತ್ತರ ಕೊಡಬೇಕಿತ್ತು. MK ವಿಜಯಕುಮಾರರಿಗೆ ನಾವು ವಿಚಾರಗಳನ್ನು ತಿಳಿಸಿದೆವು. ಅವರು ಅದನ್ನು ಪ್ರಾರಂಭಿಸಿ ನೋಡಿ ಸಾವಧಾನದಿಂದ ಏನು ಚಿಂತೆ ಮಾಡಬೇಡಿ ಅಂತ ಹೇಳಿ 6 ತಿಂಗಳ ಒಳಗೆ ಇಟ್ ಈಸ್ ನಾಟ್ ಎ ಕನ್ಸ್ಟ್ರಕ್ಟ್, ದ್ಯಾಟ್ ಈಸ್ ದ ಮಾನ್ಯುಮೆಂಟ್ ಈಸ್ ಎರೆಕ್ಟೆಡ್ ಬೈ ಅವರ್ ಕಮ್ಯುನಿಟಿ ಅಂತ ಹೇಳಿ ಒಂದು ಆರ್ಡರನ್ನು ತೆಗೆಸಿಕೊಟ್ರು. ಇದು ಕನ್ಸ್ಟ್ರಕ್ಷನ್ ಅಲ್ಲ, ನೀವು ಹೇಳೋದು ಕನ್ಸ್ಟ್ರಕ್ಷನ್ ಮಾಡುವುದು ಬೇಡ ವಸ್ತು ಅಂತ, ಅದರಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ, ಸುಮ್ಮನೆ ಪೇರಿಸಿಟ್ಟದ್ದು ಎರೆಕ್ಟೆಡ್ ಅಂತ ಹೇಳಿ ನಮಗೊಂದು ಆರ್ಡರನ್ನು ಕಲ್ಪಿಸಿಕೊಟ್ಟಂಥ MK ವಿಜಯಕುಮಾರ್ ಮೊನ್ನೆಯ ಕೊನೆಯ ಅವರ ಸಮಾಧಿಯ ಸಂದರ್ಭದಲ್ಲೂ ನಮ್ಮ ಸಿದ್ಧಾಂತ ಮಂದಿರದ ಕಳೆದು ಹೋದ ಮೂರ್ತಿಗಳನ್ನು ಮರು ಒಪ್ಪಿಸುವಂಥ ಕೆಲಸದಲ್ಲೂ ಅವರು ವಾದ ಮಾಡಿ ವಿರಮಿಸಿದ್ದಾರೆ. ನಮ್ಮ ಜೀವನದಲ್ಲಿ ಶಾಶ್ವತವಾದ ಕೆಲಸವನ್ನು ಸಮಾಜಕ್ಕಾಗಿ ಮಾಡಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಅನೇಕ ಜನ ಹಿರಿಯ ತಲೆಮಾರುಗಳ ಮಧ್ಯ ನಮ್ಮ ಕಾರ್ಕಳದ ಮಹಾಮಸ್ತಕಾಭಿಷೇಕ ಇರ್ಬೋದು, ಅಥವಾ ಇಲ್ಲಿಯ ಬಸದಿಗಳ ಜೀರ್ಣೋದ್ಧಾರ ಇರ್ಬೋದು, ಮೂಡುಬಿದ್ರಿಯ ಕಾರ್ಯಕ್ರಮಗಳಿರ್ಬೋದು, ವೇಣೂರಿನ ಮಹಾಮಸ್ತಕಾಭಿಷೇಕ ಇರ್ಬೋದು, ಈ ಎಲ್ಲ ಕಾರ್ಯಗಳಲ್ಲಿ ಅವಿಶ್ರಾಂತವಾಗಿ ನಮ್ಮ ನಡುವೆ ಇದ್ದು ಪೂಜ್ಯ ಮದಭಿನವ ಕಾರ್ಕಳದ ಲಲಿತಕೀರ್ತಿ ಸ್ವಾಮಿಗಳ ಪಟ್ಟಾಭಿಷೇಕದಿಂದ ಹಿಡಿದು ಇತ್ತೀಚಿನವರೆಗೂ ಕೂಡ ಅವರ ಸೇವೆಯನ್ನು ಸಲ್ಲಿಸಿದ ಒಬ್ಬ ವ್ಯಕ್ತಿ. ಹಾಗಾಗಿ ಧರ್ಮಾಧಿಕಾರಿಗಳು ಕೂಡ ಅವರ ಗತ್ಯಾಭಿಷೇಕಕ್ಕೆ ಬಂದು ಒಳ್ಳೆಯ ಮಾತುಗಳನ್ನು ಇವತ್ತು ನುಡಿದಿದ್ದಾರೆ. ನಮಗೆ ಚುಟುಕು ಹಾಸ್ಯದ ಮೂಲಕ, ನವಿರಾದ ಹಾಸ್ಯದ ಮೂಲಕ ಅವರ ಭಾಷಣದಲ್ಲಿ ಯಾವಾಗಲೂ ಬೋರ್ ಅಂತ ಅನ್ನಿಸ್ತಿರಲಿಲ್ಲ. ಎಲ್ಲರಿಗೂ ಒಳ್ಳೆಯ ಜ್ಞಾನದ ಪಂಚಕಜ್ಜಾಯವನ್ನು ತಿನ್ನಿಸಿಯೇ ಅವರು ತಮ್ಮ ವಿಶ್ರಾಂತಿಯನ್ನು ಪಡಿತಾ ಇದ್ದರು. ಟ್ರಿಮ್ ಆಗಿದ್ದರು, ತುಂಬ ಚುರುಕಾಗಿದ್ದರು. ಡ್ರೆಸ್ನಲ್ಲೂ ಕೂಡ ಹಾಗೆ ಒಂದು ವಿಶೇಷವಾದ ತನ್ನದೇ ಆದ ಶೈಲಿಯನ್ನು ಬೆಳೆಸ್ಕೊಳ್ತಾ ಇದ್ದರು. ಅಂಥ MK ವಿಜಯಕುಮಾರ್ ನಮ್ಮ ಜೊತೆಗಿಲ್ಲ. ಆದರೆ ಅವರು ಬಿಟ್ಟು ಹೋದಂಥ ಜ್ಞಾನ, ಅವರು ಕೊಟ್ಟಂಥ ಅನುಭವ, ಅವರ ಸಾಹಿತ್ಯ ಇರ್ಬೋದು ಅಥವಾ ಕಾನೂನಿನ ಅನುಭವ ಇರ್ಬೋದು, ಅದೆಲ್ಲವೂ ಕೂಡ ನೀವೆಷ್ಟು ಜನ ಇದ್ದೀರೋ ಅಷ್ಟು ನೆನಪುಗಳು ನಿಮ್ಮಲ್ಲಿವೆ. ಹಾಗಾಗಿ ನಾವು ವ್ರತ ಇಲ್ಲಿ ಹೆಚ್ಚು ಮಾತಾಡುವುದಿಲ್ಲ. ಅವರ ಆತ್ಮನಿಗೆ ಚಿರಶಾಂತಿ ಸಿಗಲಿ ಅಂಥೇಳಿ ನಾವೆಲ್ಲರೂ ಎದ್ದು ನಿಂತು ನಮ್ಮ ಧರ್ಮದಲ್ಲಿ ಹೇಳಿದ ಹಾಗೆ 9 ಬಾರಿ ನಮೋಕಾರ ಮಂತ್ರವನ್ನು ಪಠಿಸಿ ಉತ್ತಮ ಸದ್ಗತಿಯ ಪ್ರಾರ್ಥನೆಯನ್ನು ಕೋರೋಣ.